ಕ್ವಶನ್ ನೋಡ್ಕೊಳ್ಳಿ. ಯೂಸಿಂಗ್ ಪೀಸ್ ವೈಸ್ ಲೀನಿಯರ್ ಇಂಟರ್ಪೋಲೇಷನ್ ಫಾರ್ಮುಲಾ ಫೈಂಡ್ ಎಫ್ ಆಫ್ 3 ಆ್ಯಂಡ್ ಎಫ್ ಆಫ್ 1.5 ಫ್ರಮ್ ದ ಡೇಟಾ. ಇಲ್ಲಿ ಎಕ್ಸ್ ಮತ್ತು ಎಫ್ ಆಫ್ ಎಕ್ಸ್ ಕೊಟ್ಟವ್ರೆ. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ಇದನ್ನ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 1, x1 ಏನು 2, x3 4 ಇದೆ, x4 8 ಇದೆ. ಇದು ಬರ್ಕೊಳ್ಳಿ. ಆಮೇಲೆ y0 ಬರ್ಕೊಳ್ಳಿ. y0 ಎಷ್ಟು 3, y1 7, y2 21, y3 ಬಂದು 73. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಇದಾದಮೇಲೆ ಏನು ಮಾಡಬೇಕು? ಕೇಸ್ 1 ಅಂತ ಬರ್ಕೋಬೇಕು. ಇಲ್ಲಿ ಫಾರ್ ಎಕ್ಸ್ ಬಿಟ್ವೀನ್ x0 ಟು x1 ಅಂತ ಬರೆದು ಯೂಸಿಂಗ್ LIPF ಅಂತ ಬರ್ಕೋಬೇಕು. ಇದು ಲೀನಿಯರ್ ಇಂಟರ್ಪೋಲೇಷನ್ ಪಾಲಿನಾಮಿಯಲ್ ಫಾರ್ಮುಲಾ ಅಂತ ಜ್ಞಾಪಕ ಇಟ್ಕೊಳ್ಳಿ. x0 ಟು x1ಗೆ ಫಾರ್ಮುಲಾ ಬರೆಯೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಎಕ್ಸ್ ಮೈನಸ್ x1 ಬರೀರಿ. ಮೊದಲು ಏನು ಬರೀತೀರಾ? ಎಕ್ಸ್ ಮೈನಸ್ x1 ಡಿವೈಡೆಡ್ ಬೈ, ಫಸ್ಟು ಇದು ಮೈನಸ್ ಇದು ಮಾಡಿ, ಆಮೇಲೆ ಇದು ಮೈನಸ್ ಇದು ಮಾಡಿ, x0 ಮೈನಸ್ x1 ಇಂಟು y0 ಅಂತ ಬರ್ಕೊಳ್ಳಿ. ಪ್ಲಸ್, ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಎಕ್ಸ್ ಮೈನಸ್ x1 ಇದು, ಎಕ್ಸ್ ಮೈನಸ್ x1 ಡಿವೈಡ್ ಬೈ x0 ಮೈನಸ್ x1. ಈಗ ಎಕ್ಸ್ ಮೈನಸ್ x0 ಡಿವೈಡೆಡ್ ಬೈ x1 ಮೈನಸ್ x0. ಫಸ್ಟು ಇದು ಮೈನಸ್ ಇದು, ಆಮೇಲೆ ಡಿವೈಡ್ ಬೈ ಇದು ಮೈನಸ್ ಇದು ಇಂಟು y0. ಆಮೇಲೆ ಇದಕ್ಕೇನು ಮಾಡಬೇಕು? ಇದು ಮೈನಸ್ ಇದು ಡಿವೈಡ್ ಬೈ ಇದು ಮೈನಸ್ ಇದು. ಫಸ್ಟು ಲೆಫ್ಟಿಂದ ರೈಟು, ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ರೈಟಿಂದ ಲೆಫ್ಟ್, ಆ ಥರ ಅಂದ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಇಂಟು y1. ನೆಕ್ಸ್ಟ್ ಏನು ಮಾಡಿ, ಇಲ್ಲಿ ನೀವು ಎಫ್ ಆಫ್ ಎಕ್ಸು ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಅಂತ 2 ಸತಿ ಬರ್ಬಿಡಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕೇಸ್ 2 ಬರೀರಿ ಈಗ. ಆಮೇಲೆ ಇದನ್ನ ಮಾಡೋಣ. ಫಸ್ಟು ಎಲ್ಲ ನೀಟಾಗಿ ಫಾರ್ಮುಲೆಗಳು ಬರ್ಕೊಳ್ಳಿ, ಯಾಕಂದರೆ ಈಸಿ ಆಗುತ್ತೆ ಸ್ಟಾರ್ಟಿಂಗ್ ಫಾರ್ಮುಲಾ ಬರ್ಕೊಂಡ್ರೆ. ನೀವು ಫಾರ್ ಎಕ್ಸ್ ಬಿಟ್ವೀನ್ x1 ಟು x2 ಅಂತ ಬರೆದು ಇಲ್ಲಿ ಏನು ಮಾಡಿ, ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ಬರೆಯೋದು ಯಾವ ಥರ ಅಂದರೆ ಸೇಮು, ಎಕ್ಸ್ ಮೈನಸ್ x2 ಡಿವೈಡೆಡ್ ಬೈ x1 ಮೈನಸ್ x2 ಇಂಟು y1 ಅಂತ ಬರ್ಕೋಬೇಕು. ಪ್ಲಸ್ ಆಮೇಲೆ ಏನು ಮಾಡಬೇಕು? ಎಕ್ಸ್ ಮೈನಸ್ x1 ಆಮೇಲೆ x2 ಮೈನಸ್ x1 ಇಂಟು y2 ಅಂತ ಬರ್ಕೋಬೇಕು. ಇಲ್ಲೇನು ಮಾಡಬೇಕು? ಸ್ವಲ್ಪ ಸ್ಪೇಸ್ ಬಿಟ್ಟು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ, ಮತ್ತು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ಆಮೇಲೆ ಮಾಡೋಣ ಅದು. ಫಸ್ಟ್ ಈ ಥರ ಬರ್ಕೋಬಿಡಿ. ನೆಕ್ಸ್ಟು ಕೇಸ್ 3. ಈಗ ನೋಡಿ, ಕೇಸ್ 3ಗೆ ಇದು ಎಕ್ಸ್ ಬಿಟ್ವೀನ್ x2 ಟು x3 ತೊಗೋಬೇಕೀಗ. x2 ಟು x3. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೋಡಿ, x0 ಟು x1 ಇದು x2, ಸಾರಿ ಇದು x3. ನಾನು x4 ಬರ್ಕೊಟ್ಟಿದ್ದೀನಿ. ಫಾರ್ ಎಕ್ಸ್ ಬಿಟ್ವೀನ್ x2 ಟು x3 ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲೇನು ಮಾಡಬೇಕು? ಎಕ್ಸ್ ಮೈನಸ್ x3 ಡಿವೈಡೆಡ್ ಬೈ x2 ಮೈನಸ್ x3 ಅಂತ ಬರ್ಕೋಬೇಕು ಇಂಟು y2. ಪ್ಲಸ್ ಈಗೇನು ಮಾಡಬೇಕು? ಎಕ್ಸ್ ಮೈನಸ್ x2 ಡಿವೈಡೆಡ್ ಬೈ x3 ಮೈನಸ್ x2 ಇಂಟು y3. ಈಗ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2 ಸತಿ ಬರೀರಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಹೇಳ್ತೀನಿ ನೋಡಿ. ನೋಡಿ, ಕ್ಯಾಲ್ಸಿಲ್ ನೀವೇನು ಮಾಡಿ,
ಕ್ಯಾಲ್ಸಿಲಿ ಏನು ಮಾಡಿ ವೈ ಬೈ ಬಿ ಮೈನಸ್ ಎ ಅಂತ ಟೈಪ್ ಮಾಡ್ಕೊಳ್ಳಿ. ಏನಂತ ಟೈಪ್ ಮಾಡ್ತೀರಾ? ವೈ ಬೈ ಬಿ ಮೈನಸ್ ಎ. ಫಸ್ಟ್ ಇಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಇದನ್ನ ಟೈಪ್ ಮಾಡ್ಕೊಳ್ಳಿ. ಆಲ್ಫಾ ವೈ ಕೆಳಗಡೆ ಬಿ ಮೈನಸ್ ಎ ಅಂತ ಟೈಪ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಒಂದು ಕೆಲಸ ಮಾಡಿ, ಬಿ ಮೈನಸ್ ಎ ಬೇಡ, ಎ ಮೈನಸ್ ಬಿ ಅಂತ ಟೈಪ್ ಮಾಡ್ಕೊಳ್ಳಿ. ಎ ಮೈನಸ್ ಬಿ, ವೈ ಬೈ ಎ ಮೈನಸ್ ಬಿ ಅಂತ ಟೈಪ್ ಮಾಡ್ಕೊಳ್ಳಿ. ಸಾರಿ, ಆಲ್ಫಾ ಎ ಮೈನಸ್ ಆಲ್ಫಾ ಬಿ ಟೈಪ್ ಮಾಡ್ಬಿಟ್ಟು ಏನು ಮಾಡಿ, ಕ್ಯಾಲ್ಕುಲೇಟ್ ಕೊಡಿ. ಇಲ್ಲಿ ವೈ ಅಂದರೆ ಇದು 3, ಈ ಥರ ತಗೊಳ್ಳಿ. ಇದು ವೈ, ಇದು ಎ, ಇದು ಬಿ. ನೋಡಿ ಈ ಥರ ಇರುತ್ತಲ್ವಾ, ನೀವೇನು ಮಾಡಿ, ಇದು 2 ಟರ್ಮ್ ಇರೋ ಥರ ಇದನ್ನ ಕ್ಲೋಸ್ ಮಾಡಿಬಿಡಿ. ಇದು 4 ಟರ್ಮ್ಗಳು ಮಾತ್ರ ನೋಡಿ. ಇಲ್ಲಿ ನೋಡಿ, ವೈ ಅಂದರೆ 3, ಎ ಅಂದರೆ 1, ಬಿ ಅಂದರೆ 2, ಏನಾಗುತ್ತೆ -3 ಬರ್ಕೊಬಿಡಿ. ಇಲ್ಲಿ ಏನು ಬರೀತೀರಾ? -3. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಏನು ಮಾಡಿ, -3 ಇಂಟು ಎಕ್ಸ್ ಮೈನಸ್, ನೋಡಿ -3 ಇಂಟು ಈ ಥರ ಬಂದರೆ ಇಲ್ಲಿ ಲಾಸ್ಟಲ್ಲಿ 2 ಇರೋದಲ್ವ, ಎಕ್ಸ್ -3 ಇಂಟು ಎಕ್ಸ್ ಮೈನಸ್ 2 ಅಂತ ಬರ್ಕೊಳ್ಳಿ. ಆಮೇಲೆ ಈಗ ಕ್ಯಾಲ್ಕುಲೇಟ್, ಈಗ ಉಲ್ಟಾ ಹೋಗಿ. ವೈ ಅಂದರೆ 7, ಎ ಅಂದರೆ 2, ಬಿ ಅಂದರೆ 1 ಕೊಡಿ. ಎಷ್ಟು ಬರುತ್ತೆ? 7 + 7. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡ್ಬೇಕು, ಹಿಂಗೆ ಹೋಗಿರೋದಲ್ವಾ, ಎಕ್ಸ್ ಮೈನಸ್ 1 ಕೊಡಿ. ಅರ್ಥ ಆಯ್ತಲ್ವಾ? ಇದಾದ ತಕ್ಷಣ ಏನು ಮಾಡಿ, ಕ್ಯಾಲ್ಸಿಲಿ -3a + 7b ಅಂತ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಟೈಪ್ ಮಾಡ್ತೀರಾ? -3a + 7b ಟೈಪ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಕೊಡಿ. ಇಲ್ಲಿ ಎ ಜಾಗದಲ್ಲಿ ಫಸ್ಟು 1 ಕೊಡಿ. ಎಷ್ಟು ಬಂತು? 4x ಅಂತ ಬರ್ಕೊಳ್ಳಿ. ಏನು ಬರೀತೀರಾ ಇಲ್ಲಿ? 4x. ಆಮೇಲೆ ಕ್ಯಾಲ್ಕುಲೇಟ್. ಎ ಅಂದರೆ ಈಗ -2, ಬಿ ಅಂದರೆ -1, ಏನು ಬರುತ್ತೆ? -1. 4x - 1 ಆಯಿತು. ಈಗ ನೆಕ್ಸ್ಟು ಎಗೇನ್ ಸೇಮು ವೈ ಬೈ ಎ ಮೈನಸ್ ಬಿಗೆ ಹೋಗ್ಬಿಟ್ಟು ಏನು ಮಾಡಿ, ಈಗ ಇದೆರಡು ನೋಡಿ, ಇದು ಕ್ಲೋಸ್ ಮಾಡಿ, ಇದು 4 ತಗೊಳ್ಳಿ. ಕ್ಯಾಲ್ಕುಲೇಟ್ ಕೊಡಿ. ವೈ ಅಂದರೆ 7 ಕೊಡಿ, ಎ ಅಂದರೆ 2 ಕೊಡಿ, ಬಿ ಅಂದರೆ 4 ಕೊಡಿ. ಎಷ್ಟು ಬಂತು? -7/2. -7/2 ಬರ್ಕೊಬಿಡಿ. -7/2 ನೋಡಿ ಈ ಥರ ಅಲ್ವಾ ಹೋಗಿದ್ದು. ಇಲ್ಲಿ ಎಂಡಾಗಿದೆ, ಇಲ್ಲಿಗೆ ಹಿಂಗೆ ಹೋಗಿ 4ಗಲ್ವ, x - 4 ಅಂತ ಬರ್ಕೊಳ್ಳಿ. ಈ ಟರ್ಮ್ ಆಯಿತು. ನೆಕ್ಸ್ಟ್ ಇಲ್ಲಿ ಕ್ಯಾಲ್ಕುಲೇಟು. ಈಗ ಹಿಂಗೆ ಹೋಗಿ 2ಗೆ ಎಂಡಾಗುತ್ತೆ, x - 2 ಬರೀಬೇಕು. ಆ ಥರ ಇಲ್ಲಿ ನೋಡಿ ಕ್ಯಾಲ್ಕುಲೇಟು. ವೈ ಅಂದರೆ 21, ಎ ಅಂದರೆ 4, ಬಿ ಅಂದರೆ 2. ಎಷ್ಟು ಬರುತ್ತೆ? 21/2 ಇಂಟು x - 2 ಪ್ಲಸ್ 21/2 ಇಂಟು x - 2. ಈಗ ಕ್ಯಾಲ್ಸಿಲಿ ಏನು ಟೈಪ್ ಮಾಡ್ತೀರಾ? -7/2 ಎ -7/2 ಎ ಪ್ಲಸ್ 21/2 ಬಿ ಅಂತ ಟೈಪ್ ಮಾಡ್ಕೊಳ್ಳಿ. ಎ ಸಿ ಹೊಡೆದು -7/2 ಎ ಪ್ಲಸ್ 21/2 ಬಿ ಅಂತ ಟೈಪ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್. ಫಸ್ಟು ಎ ಬಿಗೆ 1 ಕೊಡಿ, ಅದಕ್ಕೆ ಎಕ್ಸಿಂದ ಮಲ್ಟಿಪ್ಲೈ ಮಾಡಿ. ಆನ್ಸರ್ ಏನು ಬಂತು? 7x ಅಂತ ಮಾಡ್ಕೊಳ್ಳಿ. ಆಮೇಲೆ ಕ್ಯಾಲ್ಕುಲೇಟು. ಎ ಅಂದರೆ -4 ಕೊಡಿ, ಬಿ ಅಂದರೆ -2 ಕೊಡಿ. ಎಷ್ಟು ಬರುತ್ತೆ? -7. 7x - 7. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಎಗೇನ್ ಈಗ ಈ 4 ಟರ್ಮ್ಗಳನ್ನ ನೋಡಿ. ಈಗ ಅರ್ಥ ಆಗ್ತಿದೆಯಲ್ವಾ? ಈಗ ವೈ ಬೈ ಎ ಮೈನಸ್ ಬಿಗೆ ಹೋಗಿ, ಎ ಸಿ ವೈ ಬೈ ಎ ಮೈನಸ್ ಬಿ ಕ್ಯಾಲ್ಕುಲೇಟು. ಇಲ್ಲಿ ವೈ ಅಂದರೆ ಏನು? 21. ಇಲ್ಲಿಂದ ಸ್ಟಾರ್ಟ್ ಮಾಡಿ 21, ಆಮೇಲೆ 4 ಕೊಡಿ, ಆಮೇಲೆ 8 ಕೊಡಿ. ಲಾಸ್ಟ್ ಯಾವುದು? 8 ಯೂಸ್ ಮಾಡಿದ್ದಲ್ವ, x - 8 ಅಂತ ಬರ್ಕೊಳ್ಳಿ. -24, 21/4 ಫಸ್ಟ್ ಬರೀರಿ. -21/4 -21/4
ಇಂಟು ಎಕ್ಸ್ ಮೈನಸ್ 8. ಆಮೇಲೆ ಇದನ್ನ ಈಗ ರಿವರ್ಸ್ ಮಾಡಿ ಈ ಥರ ಕ್ಯಾಲ್ಕುಲೇಟ್ ಕೊಡಿ. ಈಗ ಹಿಂಗೆ ಹೋಗಿ ಎಕ್ಸ್ ಮೈನಸ್ 4ಗೆ ನಿಲ್ಲಿಸ್ಬೇಕು. ವೈ ಏನು 73, ಎ ಏನು 8, ಬಿ ಏನು 4. 73/4 ಪ್ಲಸ್ 73/4 ಇಂಟು ಎಕ್ಸ್ ಮೈನಸ್ 4. ಅರ್ಥ ಆಯ್ತಲ್ವಾ? ಈಗ ಇಲ್ಲಿ ಕ್ಯಾಲ್ಸಿಲಿ ಹೆಂಗೆ ಟೈಪ್ ಮಾಡ್ತೀರಾ ನೀವು? -21/4a ಪ್ಲಸ್ 73/4b ಈ ಥರ ಟೈಪ್ ಮಾಡ್ಕೊಳ್ಳಿ. ಎ ಸಿ -21/4a ಪ್ಲಸ್ 73/4 ಇಂಟು ಬಿ ಟೈಪ್ ಮಾಡಿಬಿಟ್ಟು ಕ್ಯಾಲ್ಕುಲೇಟು ಫಸ್ಟು 1 ಕೊಡಿ. 1 13 ಬರುತ್ತೆ, 13 ಬರ್ಕೊಡಿ. ಇಂಟು ಎಕ್ಸ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ 13x ಕ್ಯಾಲ್ಕುಲೇಟ್. ಈಗ -8 ಕೊಡಿ, ಆಮೇಲೆ -4 ಕೊಡಿ, -31 ಈ ಥರ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಿ, ನೆಕ್ಸ್ಟ್ ಏನು ಇಲ್ಲಿ ಬರಿಬೇಕು ನೀವು, ಪೀಸ್ ವೈಸ್ ಲೀನಿಯರ್ ಇಂಟರ್ಪೋಲೇಷನ್ ಫಂಕ್ಷನ್ ಈಸ್ ಅಂತ ಬರ್ಕೋಬೇಕು. ನೋಡಿ, ಪೀಸ್ ವೈಸ್ linear interpolation function is ಈಗ ನೋಡಿ, ಇಲ್ಲಿ f of x is equal to ಫಸ್ಟ್ ಯಾವುದಿರೋದು 4x minus 1 ಫಾರ್ x0 to x1 ಅಂದರೆ ಫಾರ್ 1 to 2 ಫಾರ್ x ಬಿಟ್ವೀನ್ 1 to 2. ನೆಕ್ಸ್ಟು 7x minus 7 ಫಾರ್ 2 to 4. ನೆಕ್ಸ್ಟು 7x minus 7 ಆದಮೇಲೆ 13x minus 31 ಫಾರ್ 4 to 8. ಇಷ್ಟು ನೋಡಿ. ಇದಾದ ತಕ್ಷಣ ಏನು ಮಾಡಬೇಕು, ಅವ್ರು ಏನು ಕೇಳಿದ್ದಾರೆ ಕ್ವಶನಲ್ಲಿ, ಎಫ್ ಆಫ್ 3 ಮತ್ತು ಎಫ್ ಆಫ್ 1.5 ಕೇಳಿದ್ದಾರೆ. ಈಗ ನೋಡಿ, ಫಸ್ಟು ಏನು ಮಾಡಬೇಕು, ಎಫ್ ಆಫ್ 3 ಫೈಂಡ್ ಮಾಡಬೇಕು. 3 ಬರೋದಲ್ಲಿ 2 to 4. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಬರೀರಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಫಸ್ಟು ಟು ಫೈಂಡ್ ಎಫ್ ಆಫ್ 3 ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ? ಟು ಫೈಂಡ್ ಎಫ್ ಆಫ್ 3. ನೋಡಿ, ಎಫ್ ಆಫ್ ಎಕ್ಸ್ ಏನು ನೋಡಿ, 7x minus 7 ಫಾರ್ ಎಕ್ಸ್ ಬಿಟ್ವೀನ್ 2 to 4 ಅಂದರೆ 2 ಮತ್ತು 4 ಒಳಗಡೆ ಅಥವಾ 2 ಮತ್ತು 4ಗೆ ಎಫ್ ಆಫ್ ಎಕ್ಸ್ ಇದನ್ನ ಯೂಸ್ ಮಾಡಬೇಕು ಅಂತ. ಅದಕ್ಕೆ ದೇರ್ ಫಾರ್ ಎಫ್ ಆಫ್ 3 ಈಸ್ ಈಕ್ವಲ್ ಟು 7 ಇಂಟು 3 minus 7. 21 minus 7 ಅಂದರೆ 14 ಬರುತ್ತೆ. ಅಂದರೆ 7 ಇಂಟು 3 minus 7 14. ನೆಕ್ಸ್ಟು ಎಫ್ ಆಫ್ 1.5 ಕೇಳಿದ್ದಾರೆ. ಟು ಫೈಂಡ್ ಎಫ್ ಆಫ್ 1.5. ಇಲ್ಲಿ ನೋಡಿ, ಈ 1.5 ಫಸ್ಟ್ ಎಲ್ಲಿ ಬರುತ್ತೆ? ಎಕ್ಸ್ ವ್ಯಾಲ್ಯೂ 1 to 2 ಇದ್ದಾಗ. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ಎಫ್ ಆಫ್ ಎಕ್ಸ್ ಯಾವ್ದು ಯೂಸ್ ಮಾಡಬೇಕು ನೀವು? 4x minus 1 ಫಾರ್ ಎಕ್ಸ್ ಬಿಟ್ವೀನ್ 1 to 2. ದೇರ್ಫೋರ್ ಎಫ್ ಆಫ್ 1.5 ಅಂದರೆ 4 ಇಂಟು 1.5 ಮೈನಸ್ 1 ಎಷ್ಟು ಬರುತ್ತೆ? 4 ಇಂಟು 1.5 ಮೈನಸ್ 1 ಅಂದರೆ 5 ಬರುತ್ತೆ.
4 ಇಂಟು 1.5 ಮೈನಸ್ 1. ಆನ್ಸರ್ ಏನು? 5. ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಈಗ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ. ನೋಡಿ, ಯೂಸಿಂಗ್ ಪೀಸ್ ವೈಸ್ ಲೀನಿಯರ್ ಇಂಟರ್ಪೋಲೇಷನ್ ಫಾರ್ಮುಲಾ ಫೈಂಡ್ ಎಫ್ ಆಫ್ 3 ಆ್ಯಂಡ್ ಎಫ್ ಆಫ್ 1.5 ಫ್ರಮ್ ದ ಡೇಟಾ. ಎಕ್ಸ್ ಕೊಟ್ಟಿದ್ದಾರೆ, ವೈ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. x0, x1, x2, x3 ಅಂತ ಬರ್ಕೊಳ್ಳಿ. y0, y0, y1, y2, y3 ಅಂತ ಬರ್ಕೊಳ್ಳಿ. ಕೇಸ್ 1 ಫಾರ್ ಎಕ್ಸ್ ಬಿಟ್ವೀನ್ x0 ಟು x1 ಯೂಸಿಂಗ್ LIPF ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು? x ಮೈನಸ್ x1 ಬೈ x0 ಮೈನಸ್ x1 ಇಂಟು y0 ಪ್ಲಸ್ x ಮೈನಸ್ x0 ಬೈ x1 ಮೈನಸ್ x0 ಇಂಟು y1. ಕ್ಯಾಲ್ಸಿಲಿ ಏನು ಮಾಡಬೇಕಂದ್ರೆ ಇಲ್ಲಿ y ಬೈ a ಮೈನಸ್ b ಅಂತ ಟೈಪ್ ಮಾಡ್ಕೋಬೇಕು. y ಬೈ a ಮೈನಸ್ b ಟೈಪ್ ಮಾಡಿಬಿಟ್ಟು ಕ್ಯಾಲ್ಕುಲೇಟು. ನೋಡಿ, ಇದನ್ನ ನೋಡಬೇಕು. ಫಸ್ಟು y ಅಂದರೆ ಇದು, y ಅಂದರೆ ಇದು 3, a ಅಂದರೆ 1, ಈ ಥರ ಹೋಗಬೇಕು. b ಅಂದರೆ 2. ಅವಾಗೇನು ಬರುತ್ತೆ? -3 ಬರುತ್ತೆ. 2ಗೆ ನಿಲ್ಲಿಸಿರೋದ್ರಿಂದ ಮೈನಸ್ 3 ಇಂಟು x ಮೈನಸ್ 2 ಅಂತ ತೊಗೋಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಾಂದರೆ ಈ ಥರ ಜ್ಞಾಪಕ ಇಟ್ಕೊಳ್ಳಿ. -3 ಬರ್ಕೊಳ್ಳಿ, ಇದು x ಮೈನಸ್ 2, ಈ 2ನ ಯೂಸ್ ಮಾಡಿ, x ಮೈನಸ್ 2. ನೆಕ್ಸ್ಟು y ಅಂದರೆ 7, a ಅಂದರೆ 2, b ಅಂದರೆ 1 ಪ್ಲಸ್ 7 ಇಂಟು x ಮೈನಸ್ 1 ಅಂತ ತೊಗೊಳ್ಳಿ. ಆಯ್ತಲ್ವಾ? ಈಗ ಇಲ್ಲಿ ಇದನ್ನ ಮಾಡೋಕ್ಕೆ ಏನು ಮಾಡಿ? -3 AC ಹೊಡೆದ್ಬಿಟ್ಟು -3a ಪ್ಲಸ್ 7b ಅಂತ ಹೊಡ್ಕೊಳ್ಳಿ. ಕ್ಯಾಲ್ಕುಲೇಟ್ ಕೊಡಿ. ಫಸ್ಟ್ ಎಗೆ 1 ಕೊಡಿ, ಬಿಗೂ 1 ಕೊಡಿ. ಆನ್ಸರ್ ಏನು? 4ನ ಎಕ್ಸ್ಗೆ ಮಲ್ಟಿಪ್ಲೈ ಮಾಡ್ಬಿಡಿ. ನೆಕ್ಸ್ಟು ಕ್ಯಾಲ್ಕುಲೇಟ್ ಕೊಡಿ. ಎಗೆ -2 ಕೊಡಿ, ಬಿಗೆ -1 ಕೊಡಿ. ಏನು ಬರುತ್ತೆ ಅದು ಬರೀರಿ. 4x ಮೈನಸ್ 1 ಆಯಿತು. ಅರ್ಥ ಆಗ್ತಿದೆಯಲ್ವಾ? ಇದೇ ಥರ ಈಗ x1 ಟು x2 ಮಾಡೋಣ. ನೀಟಾಗಿ ನೋಡ್ಕೊಳ್ಳಿ. ಏನು ಮಾಡಬೇಕು ನೀವು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟು x ಮೈನಸ್ x2 ಡಿವೈಡ್ ಬೈ x1 ಮೈನಸ್ x2 ಇಂಟು y1 ಪ್ಲಸ್ x ಮೈನಸ್ x1 ಡಿವೈಡೆಡ್ ಬೈ x2 ಮೈನಸ್ x1 ಇಂಟು y2. ಕ್ಯಾಲ್ಸಿಲಿ ಏನು ಮಾಡಬೇಕು? y ಬೈ b ಮೈನಸ್ a ಅಂತ ಟೈಪ್ ಮಾಡ್ಕೋಬೇಕು. ಇದು ನೋಡೋಣ 4. ಈಗ ಯಾವ್ದು 4 ನೋಡಬೇಕಂದ್ರೆ ಇದನ್ನ ಕ್ಲೋಸ್ ಮಾಡ್ಬಿಡಿ, ಈ 4ನ ಇಟ್ಕೊಳ್ಳಿ, ಇದು ಕ್ಲೋಸ್ ಮಾಡ್ಬಿಡಿ. y ಬೈ b ಮೈನಸ್ ಎಗೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಈಗ y ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ. 7, a ಅಂದರೆ 2, b ಅಂದರೆ 4. ಏನು ಬರುತ್ತೆ? -7/2 -7/2 ಬರೆದ್ಬಿಟ್ಟು ಇದನ್ನ ತೊಗೋಬೇಕು. x ಮೈನಸ್ 4 ಇಲ್ಲೇನಿರುತ್ತೆ ಅದು x ಮೈನಸ್ ಇಲ್ಲೇನಿರುತ್ತೆ ಅದು 4. ಈಗ ಇದು ಹಿಂಗೆ ಹೋಗಬೇಕು. y ಅಂದರೆ 21, a ಅಂದರೆ 4, b ಅಂದರೆ 2. ಈಗ 21/2 ಈಗ ನೋಡಿ ಇದನ್ನ ತೊಗೋಬೇಕು. x ಮೈನಸ್ 2 ಇಂಟು x ಮೈನಸ್ 2. ಆಮೇಲೆ ಕ್ಯಾಲ್ಸಿಲಿ ಏನು ಮಾಡಬೇಕು? -7/2a ಅಂತ ಟೈಪ್ ಮಾಡ್ಕೋಬೇಕು. -7/2a ಪ್ಲಸ್ 21/2b ಅಂತ ಟೈಪ್ ಮಾಡ್ಕೋಬೇಕು. ನೋಡಿ, ಇದೆಲ್ಲ ಯಾಕೆ ಮಾಡಬೇಕು ಅಂದರೆ ನೀವು ಟೈಮ್ನ ಸೇವ್ ಮಾಡೋಕ್ಕೆ ಎಕ್ಸಾಮಲ್ಲಿ. ಗೊತ್ತಾಗ್ತಿದೆಯಲ್ವಾ? ಈಗ a1 b1 7 ಬರುತ್ತೆ, 7 ಇಂಟು x ಅಂತ ಬರ್ಕೋಬೇಕು. ಇದು ಪ್ರಾಕ್ಟೀಸ್ ಮಾಡಿರಿ, ಇಲ್ಲಾಂದರೆ ರಾಂಗ್ ಆಗಿಬಿಡುತ್ತೆ. a -4, b ಅಂದರೆ -2, -7 ಮುಗೀತು. ಈಗ ಇದೇ ಥರ ಸೇಮು x2 ಟು x3ಗೆ ಮಾಡೋಣ. ಈಗ x2 ಟು x3ಗೆ ಯಾವ ಥರ? ಈಗ ನೋಡಿ ಫಾರ್ಮುಲಾ x ಮೈನಸ್ x3 ಡಿವೈಡೆಡ್ ಬೈ x2 ಮೈನಸ್ x3 ಇಂಟು y2, x ಮೈನಸ್ x2 ಡಿವೈಡ್ ಬೈ x3 ಮೈನಸ್ x2 ಇಂಟು y3. ಈಗೇನು ಮಾಡಬೇಕು ನೀವು? ಫಸ್ಟು ಈಗ ಈ 4ನ ಯೂಸ್ ಮಾಡಬೇಕು. ಕ್ಯಾಲ್ಸಿಲಿ y ಬೈ b a ಮೈನಸ್ ಬಿಗೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಈಗ y ಅಂದರೆ 21 ಕೊಡಿ, a ಅಂದರೆ 4 ಕೊಡಿ, b ಅಂದರೆ 8 ಕೊಡಿ. ಆನ್ಸರ್ ಏನು ಬರುತ್ತೆ? -21/4 ಬರ್ಕೊಳ್ಳಿ ಇಂಟು x ಮೈನಸ್ 8 ಬರ್ಕೊಳ್ಳಿ. ಈಗ ನೆಕ್ಸ್ಟು yಗೆ 73 ಕೊಡಿ, ಎಗೆ 8 ಕೊಡಿ, ಬಿಗೆ 4 ಕೊಡಿ. ಇಲ್ಲಿ 73/4 ಬರುತ್ತೆ ಇಂಟು x ಮೈನಸ್ 4 ಬರ್ಕೊಳ್ಳಿ. ಆಮೇಲೆ ಏನು ಮಾಡಿ? ಕ್ಯಾಲ್ಸಿಲಿ -21/4 ಏನು ಮಾಡಿ? -21/4 ಇಂಟು a -21/4 ಇಂಟು a ಪ್ಲಸ್ 73/4 ಇಂಟು b ಅಂತ ಟೈಪ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್. ಫಸ್ಟು a1 b1 ಕೊಡಿ, 13 ಅದಕ್ಕೆ ಎಕ್ಸ್ಗೆ ಮಲ್ಟಿಪ್ಲೈ ಮಾಡಿಬಿಡಿ. ಆಮೇಲೆ a -8 ಕೊಡಿ, b -4 ಕೊಡಿ, -31 ಬರುತ್ತೆ. ಈಗ ಎಫ್ ಆಫ್ ಎಕ್ಸ್ ಸಿಕ್ಸ್ತು ಪೀಸ್ ವೈಸ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ದು
ಬರ್ಕೋಬೇಕು. ಎಫ್ ಆಫ್ ಎಕ್ಸ್ ಏನು ಒಂದು 4x-1 ಯಾವಾಗ 1 to 2 x0 to x1, 7x-7 ಯಾವಾಗ x1 to x2 ದಟ್ ಈಸ್ 2 to 4, 13x-31 ಯಾವಾಗ x2 to x3 ದಟ್ ಈಸ್ 4 to 8. ಈಗ ಎಫ್ ಆಫ್ 3 ಬೇಕು. ಎಫ್ ಆಫ್ 3 ಅಂದರೆ 3 ಇಲ್ಲಿ ಎಕ್ಸಲ್ಲಿ ಇದಕ್ಕೆ ಬರುತ್ತೆ. ಅದಕ್ಕೆ ಟು ಫೈಂಡ್ ಎಫ್ ಆಫ್ 3, ಎಫ್ ಆಫ್ ಎಕ್ಸ್ನ ನೀವು ಯಾವುದನ್ನ ಕನ್ಸಿಡರ್ ಮಾಡಬೇಕು? 7x-7, ಯಾಕೆಂದರೆ ಎಕ್ಸ್ ಇಸ್ ಬಿಟ್ವೀನ್ 2 to 4 ಬೇಕಾಗಿರೋದು ಎಫ್ ಆಫ್ 3ಗೆ. ಅದಕ್ಕೆ ದೇರ್ ಫೋರ್ ಎಫ್ ಆಫ್ 3 ಏನಾಗುತ್ತೆ? 7 × 3 - 7 is 14. 2 ಪಾಯಿಂಟ್ ಎಫ್ ಆಫ್ 1.5 ಇಲ್ಲಿ ನೋಡಿ. ಎಫ್ ಆಫ್ ಎಕ್ಸ್ 1.5 ಅಂದರೆ ಇಲ್ಲಿ ಬರುತ್ತೆ, 1 to 2 ಮಧ್ಯದಲ್ಲಿ ಬರುತ್ತೆ. ಅದಕ್ಕೆ ಎಫ್ ಆಫ್ ಎಕ್ಸ್ 4x-1ನ ಕನ್ಸಿಡರ್ ಮಾಡಬೇಕು ಫಾರ್ ಅದು ಏನು 1 to 2 ಇರೋದು. ಅದಕ್ಕೆ ಎಫ್ ಆಫ್ 1.5ನ ಇದರಲ್ಲಿ ಫೈಂಡ್ ಮಾಡ್ಕೋಬೋದು. 4 × 1.5 - 1 ದಟ್ ಈಸ್ 5. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.